ಹಲೋ ಗಾಯ್ಸ್, ನಾನು ನಿಮ್ಮ ಅಗ್ರಿಕಲ್ಚರ್ ಕನ್ನಡ ಯೂಟ್ಯೂಬರ್ ವಿನಯ್ ಕುಮಾರ್. ಇವತ್ತು ಏನಕ್ಕಪ್ಪ ಔಷಧಿ ತರಿಸಿರೋದು ಅಂತ ಅಂದರೆ ನೋಡ್ಬೋದು. ಹುಳನ ಈ ಥರ ಅವರೇ ಗಿಡದಲ್ಲೆಲ್ಲ ಬೀಜ ಇರೋ ಅವರೆಕಾಯಿನೆಲ್ಲ ಈಗ ಈ ಥರ ಮಾಡ್ತಾಯಿದ್ದೆ. ನಿಮಿಷ ನೋಡ್ಬೋದು, ಇಲ್ಲಿ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ. ಈ ಥರ ಎಲ್ಲ ಕೊರಿತೈತೆ ಹುಳ. ನೋಡ್ಬೋದು ಎಲ್ಲ ಯಾವ ಥರ ಕೊರಿತೈತೆ ಅಂತ ಅಂದರೆ ಅದ್ರೊಳಗೆ ಸುಲ್ದ್ರೆ ಹುಳ ಐತೆ. ಯಾಕೆ ನೋಡ್ಬೋದು ತಡ್ರಿ, ಒಂದು ನಿಮಿಷ ಯಾವುದಾದ್ರೂ ಒಂದು ಸುರಿದು ತೋರಿಸ್ತೀನಿ. ನಿಮಿಷ ಇಲ್ಲೈತೆ ನೋಡಿ, ನೋಡ್ಬೋದು ಇಲ್ಲೈತೆ. ನೋಡ್ಬೋದು ಯಾವ ಥರ ಹೋಗೈತೆ ಅಂತ. ಒಂದು ನಿಮಿಷ ಸುಲು ತೋರಿಸ್ತೀನಿ. ಹುಳ ಬಿದ್ದಾಗ ಏನಾಗುತ್ತೆ ಅಂದರೆ ಎಲ್ಲ ಪೂರ್ತಿ ಒಳಗೆಲ್ಲ ಫುಲ್ ತಿರ್ಕೊಂಡ್ಬರುತ್ತೆ. ಯಾವ ಥರ ಆಗೈತೆ ಅಂತ ಒಳಗಡೆ ಈ ಥರ ಅವರೆಕಾಯಿಗೆ ಔಷಧಿ ಬಂದಿದ್ದೀನಿ, ಹೊಡೆದು ತೋರಿಸ್ತೀನಿ ಯಾವ ಥರ ಏನು ಕಂಟ್ರೋಲ್ ಆಗುತ್ತಾ ಹೆಂಗೆ ಅಂತ ಬರೋ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಔಷಧಿ ಹೊಡಿಯೋಣ, ನೋಡೋಣ ಯಾವ ಥರ ಬರುತ್ತೆ ಅಂತ. ಕಂಟ್ರೋಲ್ ಆದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಕಂಟ್ರೋಲ್ ಆಗಲಿಲ್ಲ ಅಂದರೂ ಇನ್ನೊಂದು ವೀಡಿಯೋ ಮಾಡ್ತೀನಿ. ಯಾವುದಕ್ಕೂ ತರೋದಕ್ಕೂ ಬಿಡೋದಕ್ಕೂ ನಿಮಗೆ ನೋಡ್ಬೋದು ಯಾವ ಥರ ಹೊಡಿತಾ ಇದ್ದೀನಿ ಅಂತ. ಆದಷ್ಟು ಬಿಟ್ಬಿಟ್ಟು ಹೊಡಿಬೇಡ್ರಿ, ಪೂರ್ತಿ ಒಂದು ಕಡೆಯಿಂದ ಹಿಡೀನಿ ಎಲ್ಲ ಹುಳ ಸಾಯಂಗೆ. ನೋಡ್ಬೋದು ಯಾವ ಥರ ಹೋಗ್ತಾ ಐತೆ ಅಂತ. ಆದಷ್ಟು ಬೆಳಿಗ್ಗೆನೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿರಿ, ಯಾಕೆಂದರೆ ಹುಳ ಎಲ್ಲ ಆಚೆ ಇರುತ್ತೆ ಈ ಬಿಳಿಗೆ. ಆದಷ್ಟು ಬಿಸಿಲಲ್ಲಿ ಹೊಡಿಬೇಡಿ, ಆದಷ್ಟು ಬೆಳಗ್ಗೆನೆ ಒಂದು 7:30-8 ಗಂಟೆ ಒಳಗೆ ಹೊಡೀರಿ. ಔಷಧಿ ಯಾರನ್ನ ಹೊಡೆಯೋರಿದ್ರಿ. ನಾನು ಯಾವ್ಯಾವ್ದು ಔಷಧಿ ತಂದಿದ್ದೀನಿ ಅಂತ ಲಾಸ್ಟಿಗೆ ತೋರಿಸ್ಕೊಡ್ತೀನಿ. ಅವರೇ ಗಿಡಕ್ಕೆ ಬೇರೆನೇ ತಂದಿದ್ದೀನಿ, ತೊಗರಿ ಗಿಡಕ್ಕೆ ಬೇರೆ ತಂದಿದ್ದೀನಿ. ಎರಡೂ ಒಂದೇ ಥರ ತಂದಿಲ್ಲ. ನೋಡಿ ಇದನ್ನು, ಇಲ್ಲಿ ಮೇಲೆ ಡಿಬ್ಬಿ ಕಾಣ್ತಾಯಿತ್ತಲ್ಲ, ಆ ಡಿಬ್ಬಿಲಿ 2 ಡಿಬ್ಬಿ ಹಾಕೊಳ್ಳಿ. ಅದೊಂದು ಡಿಬ್ಬಿ 10 ml ಹಿಡಿಯುತ್ತೆ. ಹಂಗಾಗಿ ನಾನು 20 ml ಹಾಕ್ತಾಯಿದ್ದೀನಿ. ಒಂದೊಂದು ಡ್ರಮ್ಗೆ 20 ml ಹಾಕ್ಬೇಕದು. ಅದ್ರಾಗ 2 ಡಿಬ್ಬಿ ಹಾಕೊಂಡ್ರೆ 20 ml ಆಗುತ್ತದು. ಇದು ಈ ಮೆಡಿಸಿನ್. ಇನ್ನೊಂದು ಯಾವುದಪ್ಪ ಇದು, ಈಗ ಈ ಮೆಡಿಸಿನ್ನ ಅದರೊಳಗೆ ಅದು ಅವರೇ ಕೊಟ್ಟಿರ್ತಾರೆ. ಅದರೊಳಗೆ ಒಂಥರ ಸ್ಪೂನ್ ಥರ ಕೊಟ್ಟಿರ್ತಾರೆ. ಈಗ ಇದು ಅವರು ಇದ್ರೊಳಗೆ ಒಂಥರ ಸ್ಪೂನ್ ಥರ ಕೊಟ್ಟಿರ್ತಾರಲ್ಲ, ಈ ಸ್ಪೂನಲ್ಲಿ 4 ಹಾಕ್ಕೊಳ್ಳಿ. 4 ಡಿಬ್ಬಿ ಹಾಕ್ಕೊಂಡು ಒಂದು ಡ್ರಮ್ಗೆ 4 ಡಿಬ್ಬಿ ಹಾಕ್ಕೊಂಡು ಹೊಡೀರಿ. ಇದು ನಾನು ಯಾವ ಡ್ರಮ್ಮಾಗ ಹೊಡಿತೀನಿ ಅಂದರೆ ಡ್ರಮ್ ತೋರಿಸ್ಕೊಡ್ತೀನಿ ತಡ್ರಿ ಒಂದು ನಿಮಿಷ. ಈ ಡ್ರಮ್ಮಲ್ಲೇ ನೋಡಿ ನಾನು ಔಷಧಿ ಹೊಡಿಯೋದು. ಇದರಲ್ಲೇ ಏನು ಹೊಡಿಬೇಕು ಅಂದರೆ ಇದು ಒಂದು ಲಾಂಗ್ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಇದು ಡಬಲ್ ಬ್ಯಾಟ್ರಿ ಇರುತ್ತೆ, ಚೆನ್ನಾಗಿ ಹೋಗುತ್ತೆ. ಎಲ್ಲ ಡ್ರಮ್ಮಿಗೂ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ಈ ಡ್ರಮ್ಮು ಸ್ವಲ್ಪ ರೈಟು ಜಾಸ್ತಿ ಇರುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಹೊಡಿಬೋದು. ಒಂದು ರೇಂಜ್ ಚೆನ್ನಾಗಿ ಹೋಗುತ್ತೆ, ಡಬಲ್ ಬ್ಯಾಟ್ರಿ ಇರುತ್ತೆ. ನಿಮ್ಗೆ ಯಾವ ಮೂಡ್ ಬೇಕು ಆ ಥರ ಮೂಡ್ ಹಾಕ್ಕೊಬೋದು. ನೋಡ್ಬೋದು, ಫಸ್ಟ್ ಆನ್ ಮಾಡ್ಕೊಂಡ್ರೆ ಇನ್ನೊಂದು ಆನ್ ಮಾಡ್ಕೊಬೋದು. ನಮ್ಗೆ 2 ಬೇಡ, ಇದರಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದರೆ ಇದರಲ್ಲೂ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ನಮಗೆ ಸ್ಪೀಡ್ ಬೇಡ, ಕಮ್ಮಿ ಸ್ಪೀಡ್ ಬೇಕು ಅಂದರೆ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಇಲ್ಲೇ ಚಾರ್ಜರ್ದು ಕೊಟ್ಟಿರ್ತಾನೆ, ಚಾರ್ಜ್ ಹಾಕ್ಕೊಬೋದು. ಒಂದು ಸರಿ ಚಾರ್ಜ್ ಮಾಡಿದ್ರೆ ಒಂದು 20 ಡ್ರಮ್ ಹೊಡಿಬೋದು. ಪರವಾಗಿಲ್ಲ, ಚೆನ್ನಾಗೈತೆ ಡ್ರಮ್.